ಮಾಡ್ಕೋಬೇಕಾಗ್ತದೆ. ಇಲ್ಲ ಒಂದು ಧರ್ಮಾಂಧತೆಯಿಂದ ಮುಸಲ್ಮಾನರಿದ್ದರೆ ಹಿಂದೂಗಳಿದ್ದರೆ ಟೀಕೆ ಮಾಡೋಣ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ನೀವು ಧರ್ಮಾಂಧತೆ ನೆಲಗಟ್ಟಲೆ ಮಾತಾಡೋಕೈತೆ, ನಿಮ್ಗೆ ಟೀಕೆ ಮಾಡೋಂಥ ಅನಿವಾರ್ಯ ಆಗ್ತದೆ. ಅದೇನೂ ಇರಲಿ, ನಾಳೆನದ ಬೆಳಗ್ಗೆ ಇವತ್ತು ನೀವು ಸ್ವಾಮಿಗಳ ಬಗ್ಗೆ ಟೀಕಾ ಮಾಡ್ತೀರಿ, ಮತ್ತೊಂದ್ರ ಬಗ್ಗೆ ಟೀಕಾ ಮಾಡ್ತೀರಿ, ಭ್ರಷ್ಟಾಚಾರದ ಬಗ್ಗೆ ಹೇಳ್ತೀರಿ, ಮತ್ತು ಇವನ್ BJP ಮೇಲೆ ಸಹ ಅಟ್ಯಾಕ್ ಮಾಡ್ತಾ ಇದ್ದೀರಿ. BJPಯಲ್ಲಿ ಇದು ವಿಚಾರ ಮಾಡಬೇಕಿದ್ದು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅಂದ್ರೆ BJP ಬಾಗಿಲು ನೀವು ಬಂದ್ ಮಾಡ್ತಾ ಇದ್ದೀರಾ. ಇವತ್ತಿನ ಎಲ್ಲ ಇಂಟರ್ವ್ಯೂಗಳು ನೋಡಿದಾಗ ನೀವು ಮಾತಾಡಿದ್ದನ್ನು ಗಮನಿಸಿದಾಗ ಸಹಜವಾಗಿ ಅನಿಸ್ತದೆ ಇವ್ರು ಬೇಡಾಗ್ಯದಪ್ಪ BJP ಅದಕ್ಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ. ಏನೂ ಇರಲಿ, ಯತ್ನಾಳ್ ಮಾತ್ರ ಟೀಕೆ ಮಾಡಿದರೆ ಸತ್ಯ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಆಯಿತು, ಮತ್ತೊಂದ್ರ ಬಗ್ಗೆ ಆಯಿತು, ಎಲ್ಲನೂ ಸತ್ಯನೇ ಇದ್ದಾವೆ. ಅದು ಸಹಜದ. ಯಡಿಯೂರಪ್ಪನವರು ತಮ್ಮ ಮಗನ ಬೆಳೆಸ್ಕೊಳ್ಳೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ. ಇವನ್ ಮತ್ತೇನು ಹೇಳ್ತಾರೆ, ಮನೆ ಮತ್ತೆ ಇನ್ನೊಂದಿಬ್ಬರು ಇದ್ದಾರೆ, ರಾಘವೇಂದ್ರ ಮಗನ ಬರ್ತಾ ಇದ್ದಾರೆ, ಅದು ಇದು ಅಂತೇಳಿ ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಅಪ್ಲೈ ಆಗ್ತದೆ. ಇವ್ರದ್ದು ರಾಜಕಾರಣಿಗಳಿಗೆ ತಮ್ಮ ಮಕ್ಕಳಂತ ಬೆಳೆಸ್ಕೊಳ್ತಾ ಇದ್ದಾರೆ. ಎಲ್ಲೋ ಪಾಪ ಮೋದಿಯವರು ಬದುಕಿನಲ್ಲಿ ಅವರು ಏನು ಜೀವನದ ತೊಂದರೆ ಅನುಭವಿಸಿದ್ರು, ಏನೋ ಆಯಿತು, ಡಿಸ್ಟೆನ್ಸ್ ಉಳಿತು ಗಂಡ ಹೆಂಡರ ಮಧ್ಯೆಲ್ಲ. ಅವ್ರ ಪಾಪ ಮಕ್ಕಳಾಗಲಿಲ್ಲ, ಮಕ್ಕಳನ್ನು ಇವರು ಜಗತ್ತ ಮಕ್ಕಳನ್ನು ತಿಳ್ಕೊಂಡ್ರು ಅವರು. ಹೀಗಾಗಿ ಅವ್ರು ನಾವು ಆ ವಿಷಯದಲ್ಲಿ ನಾವು ಯಾರೂ ಟೀಕೆ ಮಾಡೋಕ್ಕೆ ಬರ್ದಂಗೆ ಆಗೋಗ್ಬಿಟ್ಟಿತ್ತು. ಆದ್ರೆ ಉಳಿದವ್ರು ಆಗಿಲ್ಲಾರ. ಈ ಯಡಿಯೂರಪ್ಪನವರಾಯಿತು, ಅನೇಕ ರಾಜಕೀಯ ನಾಯಕರ ಇವತ್ತು ತಮ್ಮ ಮಕ್ಕಳು ಹೇಗೆ ಬೆಳೆಸೋ ಪ್ರಯತ್ನ ಮಾಡ್ತಾರಪ್ಪ ಅಂದ್ರೆ ಇನ್ನೊಬ್ರ ಮೇಲೆ ನಂಬಿಕೆ ಇಲ್ಲ, ಅಥವಾ ಇನ್ನೊಬ್ರು ಬೆಳೆಸೋ ಆಸಕ್ತಿ ಇಲ್ಲ. ಏನೋ ಒಟ್ಟಿನಲ್ಲೇ ನಾ ಯತ್ನಾಳ್ ಇವತ್ತು ಟೀಕೆ ಮಾಡಿದ್ದು BJPಗೆ ಶಾಶ್ವತವಾಗಿ ಬಾಗಿಲ ಲಗಳೆ ಹಾಕ್ಕೊಂಡ್ರ ಇವರು ಅಂತೇಳಿ. ಆದರೆ BJPಗೆ ಎಷ್ಟು ಮಟ್ಟಿಗೆ ಇವ್ರು ಒಳಗೆ ತೊಗೋಬೋದು ಬಿಡ್ಬೋದು ಆ ಮಾತು ಬೇರೆ. ಏನೋ ಇರಲಿ, ಇವೆಲ್ಲ ಟೀಕೆ ಟಿಪ್ಪಣಿಗಳು ಮಾಡೋದು ಸಂದರ್ಭ ನೋಡಿ ಮಾಡಬೇಕಾಗಿತ್ತು. ಅದು ಮಾಡಿದ್ದಾರೆ, ಮುಗಿದೋಗ್ಯದ. ಮೋಸ್ಟ್ಲಿ ಅವರು JCB ಅಥವಾ ಬುಲ್ಡೋಜರ್ ಪಾರ್ಟಿ ಕಟ್ಟೋದು ಗ್ಯಾರಂಟಿ, ಅದು ಬಿಟ್ಟು ಬೇರೆ ಅದಿಲ್ಲ. ಮತ್ತು BJPಗರಂತೆ ಮೋಸ್ಟ್ಲಿ ಯಡಿಯೂರಪ್ಪನವರು ಮತ್ತು ಅವ್ರ ಮಗನ ಪ್ರಭಾವ ಕಡಿಮೆಯಾಗಿ ಈ ಸಲ ಏನಾದರೂ